ಇಲ್ಲಿ ಏನು ಫೋಟೋದಲ್ಲಿ ಕಾಣ್ತಿದ್ದಾರೆ ಇವರು ಪ್ರಿನ್ಸಿಪಾಲ್ರು 10ನೇ ತರಗತಿಯ ಅವ್ರದೇ ಶಾಲೆ 10ನೇ ತರಗತಿಯ ವಿದ್ಯಾರ್ಥಿಗಳು ಇಬ್ಬರಿಂದ 27 ಸಾರಿ ಚಾಕುವಿನಿಂದ ಇರುತಕ್ಕೊಳಗಾಗಿ ಸಾವಿಗೀಡಾಗಿರುವಂಥ ಪ್ರಿನ್ಸಿಪಾಲ್ರು ಇವರು. ಇದು ನಡೆದಿರೋದು ತೆಲಂಗಾಣದಲ್ಲಿ. ಬಹಳ ಒಂದು ರೋಚಕ ಮತ್ತು ಭಯ ಬೀಳಿಸುವಂಥ, ಇಡೀ ಸಮಾಜಕ್ಕೇ ಭಯ ಬೀಳಿಸುವಂಥ ಒಂದು ಘಟನೆ ನಡೆದಿರೋದು ತೆಲಂಗಾಣದಲ್ಲಿ. 10ನೇ ತರಗತಿ ವಿದ್ಯಾರ್ಥಿಗಳಿಂದ ಪ್ರಿನ್ಸಿಪಲ್ಗೆ ಚೂರಿ ಇರುತ. ಹಣದ ದುರಾಸೆಗೆ ಕೃತ್ಯ, ಕಡೆಯ ಫೋನ್ ಕಾಲ್ ಕೊಟ್ಟಂಥ ಸುಳಿವು. ಈ ಕೊಲೆ ಆದಮೇಲೆ ಈ ವಿದ್ಯಾರ್ಥಿಗಳನ್ನ ಹುಡುಕೋದೊಂದು ದೊಡ್ಡ ಸಾಹಸ ಆಗಿತ್ತು ಪೊಲೀಸರಿಗೆ. ಅದು ಹೇಗೆ ಸಾಧ್ಯ ಆಯಿತು? ಅದಕ್ಕೆ ಕಾರಣ ಆಗಿದ್ದು ಒಂದು ಫೋನ್ ಕಾಲ್. ಹೇಗೆ ಸಾಧ್ಯ ಆಯಿತು? ಈ ವಿಡಿಯೋನ ಕಂಪ್ಲೀಟ್ ನೋಡಿ. ಬಹಳ ಒಂದು ಭಯ ಬೀಳಿಸುವಂಥ ಒಂದು ಘಟನೆ ನಡೆದಿರೋದು. ಸೊ ಏನಾಯಿತು ಅಂತ ಹೇಳಿದ್ರೆ, ಈ ಪ್ರಿನ್ಸಿಪಾಲ್ರು ಏನಿದ್ದಾರೆ ಸುಮಾರು 40-45 ವರ್ಷದವರು. ಇವರ ಮನೆಯಲ್ಲಿ 27 ಬಾರಿ ಚಾಕುವಿನಿಂದ ಇರುತಕ್ಕೊಳಗಾಗಿ ಸತ್ತೋಗಿರ್ತಾರೆ. ಪೊಲೀಸರು ಅಲ್ಲಿಗೆ ಬಂದಾಗ ಮೊದಲಿಗೆ ಗೊತ್ತಾಗೋದಿಲ್ಲ ಏನು ಕತೆ, ಏನಾಗಿದೆ ಅಂತೇಳ್ಬಿಟ್ಟು. ಇವರು ನಾಗಾರ್ಜುನ ಪಬ್ಲಿಕ್ ಶಾಲೆಯ ಪ್ರಿನ್ಸಿಪಲ್ ಆಗಿದ್ದರು. ಆಗಸ್ಟ್ 12ನೇ ತಾರೀಕು ಬೆಳಗ್ಗೆ 27 ಬಾರಿ ಚಾಕುವಿನಿಂದ ಇರುತಕ್ಕೆ ಒಳಗಾಗಿ ಗಾಯಗೊಂಡು ಇವರ ದೇಹ ಪತ್ತೆಯಾಯಿತು. ಹೈದರಾಬಾದ್ನಿಂದ ದೂರದಲ್ಲಿದ್ದ ಅವರ ಪತಿ ಬಂದು ನೋಡಿದಾಗ ವಿಷಯ ಗೊತ್ತಾಗಿದೆ. ಇದಕ್ಕೂ ಮೊದಲು ಹಲವು ಬಾರಿ ಫೋನ್ ಸ್ವೀಕರಿಸದೇ ಇದ್ದಾಗ ನೆರೆಹೊರೆಯವರಿಗೆ ಅನುಮಾನ ಬಂದಿದೆ, ಪೊಲೀಸರಿಗೆ ತಿಳಿಸಿದ್ದಾರೆ. ಇದು ವಿಚಾರ. ಈಗ ಪೊಲೀಸರಿಗೆ ಹೇಗೆ ಗೊತ್ತಾಯಿತು ಈ ವಿದ್ಯಾರ್ಥಿಗಳೇ ಮಾಡಿದ್ದಾರೆ ಅನ್ನೋದಕ್ಕೆ, ಕೊಲೆ ಆಗೋದಕ್ಕೂ ಸ್ವಲ್ಪ ಸಮಯಕ್ಕೆ ಮುಂಚೆ ರೂಪಾ ರೆಡ್ಡಿ ಅವರು, ರೂಪಾ ಅಂದರೆ ಪ್ರಿನ್ಸಿಪಾಲ್ರು, ಅವರು ಅವರ ಆಂಟಿಗೆ ಫೋನ್ ಮಾಡಿದಾಗ ಹೇಳಿದಂಥ ಕೊನೆ ಮಾತು ಏನಂದರೆ ಬಾಬು ಅಂತ ಹೇಳಿರ್ತಾರೆ. ಪೊಲೀಸರಿಗೆ ಈ ಮಾಹಿತಿಯನ್ನು ಅವರು ಕೊಡ್ತಾರೆ. ಅವರ ಆಂಟಿ ಹೇಳ್ತಾರೆ, ಈ ರೀತಿ ಬಾಬು ಅಂತ ಒಂದು ಹೆಸರನ್ನ ಹೇಳಿದ್ರು ಅಂತ. ಈಗ ಪೊಲೀಸರು ತನಿಖೆ ಆರಂಭಿಸಿದಾಗ ಈ ಬಾಬು ಯಾರು ಅಂತ ಹುಡುಕ್ತಾ ಹೋದಾಗ ಅವ್ರದ್ದೇ ಶಾಲೆಯ ವಿದ್ಯಾರ್ಥಿಗಳೇನಿದೆ ಅವ್ರ ಮೇಲೆ ಒಂದು ಗಮನ ಇಡೋದಕ್ಕೆ ಶುರು ಮಾಡ್ತಾರೆ. ಆವಾಗ ಗೊತ್ತಾಗಿದ್ದೇನೆಂದರೆ, ಬಾಬು ಅನ್ನುವಂಥ ವಿದ್ಯಾರ್ಥಿ ಅಲ್ಲಿ ಇದ್ದ ಅವರ ಶಾಲೆಯಲ್ಲಿ. ಜೊತೆಗೆ ಕೊಲೆಯಾದ ಮಾರನೇ ದಿನದಿಂದ ಈ ಇಬ್ಬರು ವಿದ್ಯಾರ್ಥಿಗಳು ಕಂಟಿನ್ಯೂಸ್ ರಜೆಯಲ್ಲಿದ್ದಾರೆ. ಜೊತೆಗೆ ಅವರು ಹಣವನ್ನು ವ್ಯಯ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಅನ್ನೋದು ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ಸೊ ಇವ್ರನ್ನ ಹಿಂಬಾಲಿಸಿದಾಗ, ಇವ್ರನ್ನ ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿದಾಗ ಇವರು ಮಾಡಿರುವಂಥ ಇನ್ನಿಷ್ಟು ಕಳ್ತನ ಈ ರೀತಿಯೆಲ್ಲ ಇವರಿಗೆ ಪೊಲೀಸರಿಗೆ ತಿಳಿದು ಬಂದಿದೆ. ಇದಕ್ಕಿಂತ ಮುಂಚೆನೇ ಇವರು ಶಾಲೆಯಲ್ಲಿ ಹಾಸ್ಟೆಲ್ನಿದ್ದಾಗ ಕದ್ದು ಸಿಕ್ಕಾಕೊಂಡಿರ್ತಾರೆ. ಆವಾಗ ಈ ಪ್ರಿನ್ಸಿಪಾಲ್ರು ಅವರ ಮನೆಯಿಂದ ಪೇರೆಂಟ್ಸ್ನ ಕರೆಸ್ಬಿಟ್ಟು ಬೈದು ಬುದ್ಧಿವಾದ ಹೇಳಿರ್ತಾರೆ. ಇದೇ ಈ ಒಂದು ಕೊಲೆಗೆ ಕಾರಣ ಆಯಿತಾ ಅಂತಲೂ ಹೇಳ್ಬೋದು. ಯಾಕೆಂದರೆ ಕಳ್ತನ ಮಾಡೋದು, ಬೇರೆ ಮನೆಗಳನ್ನೂ ಕಳ್ತನ ಮಾಡ್ಬೋದು. ಯಾಕೆ ಪ್ರಿನ್ಸಿಪಾಲ್ರ ಮನೆಯೇ ಕಳ್ತನ ಮಾಡೋದಕ್ಕೆ ಚೂಸ್ ಮಾಡಿದ್ದಾರೆ ಇವರಿಬ್ಬರು? ಕೇವಲ 10 ವರ್ಷದವ್ರು ರೀ, 10ನೇ ಕ್ಲಾಸ್ ಓದ್ತಿರೋರು ಇವರು. 10ನೇ ಕ್ಲಾಸ್ ಓದ್ತಿರೋರು ಕಳ್ತನ ಈ ಥರ ಪ್ರೊಫೆಷ್ನಲ್ ಆಗಿ ಮುಖಕ್ಕೆ ಮಂಕಿ ಕ್ಯಾಪ್ ಹಾಕ್ಕೊಂಡು, ಕೈಗೆ ಗ್ಲೌಸ್ ಹಾಕ್ಕೊಂಡು ಕಳ್ತನ ಮಾಡೋದು ಮತ್ತು ಕೊಲೆ ಮಾಡೋ ರೇಂಜ್ಗೆ ಯೋಚನೆ ಮಾಡೋದು ಅಂತ ಹೇಳಿದ್ರೆ, ಇನ್ನೊಂದು ಆಘಾತಕಾರಿ ಘಟನೆ ಏನು ಗೊತ್ತಾ? ಇವರ ಮೊಬೈಲ್ನ ಚೆಕ್ ಮಾಡಿದಾಗ, ಇಬ್ಬರು ಹುಡುಗರದ್ದು ಮೊಬೈಲ್ ಚೆಕ್ ಮಾಡಿದಾಗ ಈಸಿಯಾಗಿ ಹಣ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಇವರು ಸರ್ಚ್ ಮಾಡಿದಾರಂತೆ. ಅಂದರೆ ಇವಾಗಿನ ಜನ್ರೇಷನಲ್ಲಿ ಹೆಂಗೆ ಇವಾಗ ಒಂದು ಟ್ರೆಂಡ್ ಏನಾಗ್ತಿದೆ ಅಂದರೆ, ಕ್ವಿಕ್ಕಾಗಿ ಹಣ ಮಾಡಿಬಿಡ್ಬೇಕು, ನಾನು ತುಂಬ ಕ್ವಿಕ್ಕಾಗಿ ದುಡ್ಡು ಮಾಡಿಬಿಡ್ಬೇಕು. ಈ ರೀತಿಯ ಕಾರಣಗಳಿಂದಾಗಿಯೇ ಇವತ್ತು ಕೊಲೆ, ಸುಲಿಗೆ, ದರೋಡೆ, ಕೊಲೆ ಎಲ್ಲ ಆಗ್ತಿರೋದು ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಯಾಕಂತೇಳಿದ್ರೆ ಕ್ವಿಕ್ಕಾಗಿ ಹಣ ಮಾಡೋ ಹಿಂದೆ ಬಿದ್ದಾಗ ಕಾನೂನಿನ ಅರಿವು ಇರೋದಿಲ್ಲ, ಅವ್ರಿಗೆ ಜೀವನದ ಭಯನೂ ಇರೋದಿಲ್ಲ. ಅವ್ರ ತಂದೆ ತಾಯಿ ಇದ್ದಾರೆ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಮುಂದೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು, ಅವ್ರಿಗೆ ಒಳ್ಳೆ ಹೆಸರು ಬರೋ ಥರ ಜೀವನ ಮಾಡಬೇಕು. ಇದೆಲ್ಲನೂ ಬಿಟ್ಟು 10ನೇ ಕ್ಲಾಸ್ನಲ್ಲೇ ಈ ಹುಡುಗರು ಈ ರೀತಿಯ ಒಂದು ಕೆಟ್ಟ ನಿರ್ಧಾರ ತಗೊಂಡಿದ್ದಾರೆ. ಕ್ವಿಕ್ ಮನಿ ಮಾಡಬೇಕು, ಜೀವನದಲ್ಲಿ ಪಾರ್ಟಿ ಮಾಡಬೇಕು, ಮೋಜು ಮಸ್ತಿ, ಒಂದು ಕ್ಷಣಿಕ ಸುಖ ಏನಿದೆ ಇದಕ್ಕೋಸ್ಕರ ಇವತ್ತು ಅವರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ. ಬಹಳ ಕೆಟ್ಟ ನಿರ್ಧಾರ. ಸಮಾಜದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಹೋದರೆ ಇನ್ನು ವಿದ್ಯಾಭ್ಯಾಸಕ್ಕೂ ಬೆಲೆ ಇರೋದಿಲ್ಲ, ಎಜುಕೇಷನ್ಗೂ ಬೆಲೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹಣ ಮಾಡೋದು ತುಂಬ ತಪ್ಪು. ಇವಾಗ ಏನು ಜನ್ರೇಷನ್ ಏನು ಇದ್ದೀರಾ, ದಯವಿಟ್ಟು ಯಾರಾದರೂ ನೋಡ್ತಿದ್ರೆ, ಕೆಟ್ಟ ಆಲೋಚನೆಗಳು ಬಂದರೆ ಕಷ್ಟಪಟ್ಟು ಏನು ನಾವು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ ಅದು ಸಕ್ಸಸ್. ಅದು ಬಿಟ್ಟು ನೀವು ಕ್ವಿಕ್ಕಾಗಿ ಈಸಿಯಾಗಿ ಒಂದೇ ದಿವಸದಲ್ಲಿ ಸ್ಟಾರ್ ಆಗಿಬಿಡೋದು, ಅದೆಲ್ಲ ಸಿನಿಮಾದಲ್ಲಿ ಮಾತ್ರ. ಸೂರ್ಯವಂಶ ಫಿಲಮಲ್ಲಿ ಒಂದು ಸಾಂಗಲ್ಲಿ ದೊಡ್ಡವರಾಗಿ, ಅದೆಲ್ಲ ಸಿನಿಮಾದಲ್ಲಿ ಮಾತ್ರ ಸಾಧ್ಯ. ಇದು ನಿಜ ಜೀವನದಲ್ಲಿ ನೀವು ಒಂದೊಂದು ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗಬೇಕು. ಜೊತೆಗೆ ಈ ಮಾದಕ ವಸ್ತುಗಳ ಜೊತೆಗೆ ನಿಮ್ಮ ಇರುವಂಥ ನಂಟು ಅದನ್ನು ಕೂಡ ನೀವು ಬಿಡಬೇಕು. ಯಾಕಂದರೆ ಈ ರೀತಿ ಆಲೋಚನೆಗಳು ಬರೋದಕ್ಕೆ, ನಾನು ಏನು ಬೇಕಾದರೆ ಮಾಡ್ತೀನಿ ಅನ್ನೋದಕ್ಕೆ ಆಲೋಚನೆಗಳು ಬರ್ತವೆ ಅಂದರೆ ಅದೇ ಕಾರಣ. ನಿಮಗೆ ಮಾದಕ ವಸ್ತುಗಳೇ ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇಲ್ದಂಗೆ ಮಾಡೋದು ಅಂತ ಖಂಡಿತ ಹೇಳ್ತೀನಿ. ದಯವಿಟ್ಟು ಬದಲಾಗಿ ಒಳ್ಳೆಯ ಸಮಾಜವನ್ನು ನೀವು ಕಟ್ಟಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಾಯ್.